ಇನ್ನು ಚಲಿಸುತ್ತಿದ್ದ ಖಾಸಗಿ ಬಸ್ನ ಟೈರು ಸ್ಫೋಟವಾಗಿ ಇಡೀ ಬಸ್ಸೇ ಹೊತ್ತಿ ಉರಿದಿರೋ ಘಟನೆ ಹಾಸನದ ಶಾಂತಿ ಗ್ರಾಮದ ಬಳಿ ನಡೆದಿದೆ. ಟೈರ್ ಸ್ಫೋಟಕ್ಕೆ ಹೊತ್ತಿ ಉರಿದಿದೆ ಖಾಸಗಿ ಬಸ್. ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ನಡೆದಿರೋ ಘಟನೆ. ಆದರೆ ಬಸ್ನಲ್ಲಿ 36 ಜನ ಇದ್ದರು. ಎಲ್ಲರೂ ಕೂಡ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ ಅಂತ ಗೊತ್ತಾಗಿದೆ. ಪ್ರಯಾಣಿಕರ ಮೊಬೈಲ್, ಲಗೇಜ್ ಎಲ್ಲ ಬೆಂಕಿಗೆ ಆಹುತಿ. ಪ್ರಾಣ ಉಳಿದ್ರೆ ಸಾಕು ಅನ್ನಂಗಿತ್ತು. ಕೆಲವರೆಲ್ಲ ಮೊಬೈಲ್ ಚಾರ್ಜ್ಗೆ ಹಾಕಿದ್ರು, ಕೆಲವರೆಲ್ಲ ಲಗೇಜ್ ಇಟ್ಟಿದ್ರು, ಎಲ್ಲ ಹೋಯಿತು. ಅದನ್ನು ತೆಕ್ಕೊಂಡು ಇಳಿಯೋಕ್ಕಾಗಲಿಲ್ಲ ಪಾಪ. ಆ ಲಗೇಜ್ನಲ್ಲಿ ಅವ್ರು ಏನೇನು ಇಟ್ಕೊಂಡಿದ್ರು, ಸರ್ಟಿಫಿಕೇಟ್ಸು, ಡಾಕ್ಯುಮೆಂಟ್ಸು, ಗೋಲ್ಡು ಅಥವಾ ದುಡ್ಡು ಎಲ್ಲ ಹೋಯ್ತು. ಪ್ರಾಣ ಒಂದು ಉಳಿತು ಅಷ್ಟೆ. ಇದು ಉರಿದಿರೋ ರೀತಿ ನೋಡಿದ್ರೆ ಪ್ರಾಣಾಪಾಯಗಳಾಗುವ ಎಲ್ಲ ಸಾಧ್ಯತೆಯೂ ಇತ್ತು. 36 ಜನ, ಬಟ್ ಇಮ್ಮಿಡಿಯೇಟಾಗಿ ಎಲ್ಲ ಇಳಿದಿದ್ದಾರೆ. ಎಲ್ಲರೂ ಪ್ರಾಣ ಉಳಿದಿದೆ. ಪ್ರೈವೇಟ್ ಬಸ್ ಅದು. ಸೊ ಹಾಗಾಗಿ ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಹೋಯ್ತು, ಹೋದರೆ ಹೋಯ್ತು, ಲಗೇಜ್ ಹೋಯ್ತು, ಮೊಬೈಲ್ ಹೋಯ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಜೀವ ಉಳಿದಿದೆ ಅಷ್ಟು ಮಾತ್ರ. ಇದು ಎನ್ಕ್ವೈರಿ ಆಗಬೇಕು, ಏನಾಯಿತು ಏನು ಎತ್ತ ಅಂತ. ಟೈರ್ ಸ್ಫೋಟ ಆಗಿ ಸ್ಫೋಟದ ರಭಸಕ್ಕೆ ಬಸ್ಗೆ ಬೆಂಕಿ ಬಿದ್ದಿದೆ. ಕಂಪ್ಲೀಟ್ ಹೊತ್ತಿ ಉರಿದಿದೆ. ರಾತ್ರಿ ಹೊತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ಬಸ್ ಬರ್ತಾಯಿತ್ತು. ಹಾಸನದ ಶಾಂತಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ.